ಪಂಡರಾಪುರದ ಪಾಂಡುರಂಗ ವಿಠ್ಠಲ ತಮ್ಮ ಭಕ್ತೆಯೊಬ್ಬಳಿಗೋಸ್ಕರ ಮನೆ ಕೆಲಸವನ್ನೆಲ್ಲ ಮಾಡಿಬಿಡ್ತಾರೆ. ಹೌದು, ಸಕ್ಕುಬಾಯಿ ಪಾಂಡುರಂಗ ವಿಠ್ಠಲನ ಪರಮ ಭಕ್ತೆಯಾಗಿದ್ಲು ಈಕೆ. ದಿನನಿತ್ಯ ಪಾಂಡುರಂಗ ಬಿಟ್ಟರೆ ಬೇರೆ ಜಗತ್ತು ಇವಳಿಗಿರಲಿಲ್ಲ. ಒಂದು ದಿನ ಮದುವೆಯಾಗಿ ಅತ್ತೆ ಮನೆಗೆ ಹೋದ ಸಕ್ಕುಬಾಯಿ ಶ್ರೀಹರಿ ಪೂಜೆ ಮಾಡಬಾರ್ದು ಅಂತ ಅವರ ಅತ್ತೆ ಹೆಚ್ಚಾಗಿ ಕೆಲಸವನ್ನ ಅವಳಿಗೆ ಕೊಡ್ತಿದ್ರು. ಆದ್ರೂ ಕೂಡ ಸಕ್ಕುಬಾಯಿಳ ಭಕ್ತಿ ಒಂದು ಚೂರು ಕಮ್ಮಿ ಆಗಿರೋದಿಲ್ಲ. ಹೀಗೆ ಮನೆ ಕೆಲಸಕ್ಕೆ ಒಂದು ದಿನ ನೀರನ್ನ ತರಲಿಕ್ಕೆ ಹೋದಾಗ ದಾಂಡಿಯ ಯಾತ್ರೆಗೆ ಹೊರಟಿದ್ದ ಒಂದು ಗುಂಪು ಅವಳ ಕಣ್ಣಿಗೆ ಬೀಳುತ್ತೆ. ಆ ಗುಂಪು ಪಾಂಡುರಂಗ ವಿಠ್ಠಲನ ನಾಮ ಜಪವನ್ನ ಮಾಡ್ತಾ ಪಂಡರಾಪುರಕ್ಕೆ ಹೊರಟಿರ್ತಾರೆ. ಇದರಿಂದ ಅವಳಿಗೂ ಕೂಡ ಪಂಡರಾಪುರಕ್ಕೆ ಹೋಗಿ ಪಾಂಡುರಂಗನ ದರ್ಶನ ಮಾಡೋ ಆಸೆ ಆಗುತ್ತೆ. ಇದನ್ನ ಅವಳ ಅತ್ತೆಗೆ ಹೇಳಿದಾಗ ಆಕೆಯನ್ನೇ ಬೈದು ಜೋರ್ ಮಾಡಿ ಅವಳನ್ನ ಎಳ್ಕೊಂಡೋಗಿ ಅಡುಗೆ ಮನೆ ಕೋಣೆಯ ಕಂಬಕ್ಕೆ ಕಟ್ಟಾಕ್ಬಿಡ್ತಾರೆ. ಒಂದು ಲೋಟ ನೀರನ್ನು ಕೂಡ ಅವಳಿಗೆ ಕೊಡೋದಿಲ್ಲ. ಇದರಿಂದ ಸುಸ್ತಾದ ಸಕ್ಕುಬಾಯಿಳ ಬಾಯಲ್ಲಿ ಬರ್ತಾ ಇದ್ದಿದ್ದು ಒಂದೇ ಪದ, ಅದೇ ವಿಠ್ಠಲ ವಿಠ್ಠಲ. ಪಾಂಡುರಂಗ ವಿಠ್ಠಲನು ನೆಲೆಯಾಗಿರೋದು ಭಕ್ತರಿಗೋಸ್ಕರ. ಅಂಥ ಭಕ್ತರಿಗೆ ಕಷ್ಟ ಬಂದಾಗ ಅವನೇ ಖುದ್ದಾಗಿ ಒಂದು ಹೆಣ್ಣಿನ ರೂಪವನ್ನ ತಾಳಿ ಸಕ್ಕುಬಾಯಿಯನ್ನ ಕಟಾಕಿದ್ದ ಅಡುಗೆ ಮನೆ ಕೋಣೆಯೊಳಗೆ ಪ್ರತ್ಯಕ್ಷವಾಗ್ತಾನೆ. ಅವಳನ್ನ ಬಿಡಿಸಿ, ನೀನು ಪಂಡರಾಪುರಕ್ಕೆ ಹೋಗು, ನಾನು ಇಲ್ಲಿ ಇದ್ದು ಎಲ್ಲ ಕೆಲಸವನ್ನ ನೋಡ್ಕೊಂತೇನೆ ಅಂತ ಆ ಹೆಣ್ಣಿನ ರೂಪದಲ್ಲಿದ್ದ ಪಾಂಡುರಂಗ ವಿಠ್ಠಲನೇ ಹೇಳ್ತಾನೆ. ಸಕ್ಕುಬಾಯಿ ಸಂತೋಷದಿಂದ ಪಂಡರಾಪುರಕ್ಕೆ ತೆರಳ್ತಾಳೆ. ಇತ್ತ ಸಕ್ಕುಬಾಯಿನ ರೂಪ ತಾಳಿದ ವಿಠ್ಠಲ ಎಲ್ಲ ಮನೆ ಕೆಲಸಗಳನ್ನ ಮಾಡಿ ಮುಗಿಸ್ತಾರೆ. ಸಕ್ಕುಬಾಯಿಳ ನಾಸ್ತಿಕ ಅತ್ತೆಗೆ ಅವಳ ತಪ್ಪರಿವಾಗುವಂತೆ ಅವರಿಗೆ ಪಾಠವನ್ನ ಕಲಿಸ್ತಾರೆ. ಪಂಡರಾಪುರದಲ್ಲಿ ಸಕ್ಕುಬಾಯಿಗೆ ವಿಠ್ಠಲನ ದರ್ಶನವಾಗುತ್ತೆ. ಕಷ್ಟ ಅಂತ ಬಂದಾಗ ದೇವರನ್ನ ನಾವು ಬಿಡಬಾರ್ದು, ದೇವರು ನಮ್ಮ ಕೈ ಬಿಡೋದಿಲ್ಲ ಅಲ್ವಾ? ಹೇಳಿ ವಿಠ್ಠಲ ವಿಠ್ಠಲ.